ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ಧರ್ಮಸ್ಥಳದ ಬಂಗ್ಲೆಗುಡ್ಡೆಯ ವಿಚಾರವಾಗಿ ಒಂದು ವಿಡಿಯೋವನ್ನು ಮಾಡಿದ್ದೆ. ಅದರಲ್ಲಿ ಮತ್ತೆ ಅಲ್ಲಿ ಶೋಧ ಕಾರ್ಯ ನಡೆಯುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ, ಇಂತಿಂತ ಕಾರಣಗಳಿಗೆ ಅಂತ ನಾನು ಆ ವಿಡಿಯೋದಲ್ಲಿ ವಿವರಿಸಿದ್ದೆ. ಅದು ಇವತ್ತು ಆಗಿದೆ, ನಡೀತಾ ಇದೆ. ಇವತ್ತು ಮಧ್ಯಾಹ್ನ ಸುಮಾರು 2:30 ಹೊತ್ತಿಗೆ SIT ತಂಡ ವಿಧಿವಿಜ್ಞಾನದ ಎಕ್ಸ್ಪರ್ಟ್ಗಳನ್ನ ಕರ್ಕೊಂಡು, ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳನ್ನ ಕರ್ಕೊಂಡು ಬಂಗ್ಲೆಗುಡ್ಡೆಯನ್ನು ಎಂಟ್ರಿ ಮಾಡಿದೆ. ಹೋಗುವಾಗ ಅವ್ರ ಹತ್ರ ಟಾರ್ಚು, ಟೆಂಟು ಎಲ್ಲ ಇದೆ. ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಶೋಧ ಕಾರ್ಯ ಅಲ್ಲ, ದೊಡ್ಡ ಪ್ರಮಾಣದ್ದು. ಒಂದೇ ದಿನದಲ್ಲಿ ಮುಗಿಯೋ ಶೋಧ ಕಾರ್ಯ ಅಲ್ಲ, ಮಲ್ಟಿಪಲ್ ಡೇಸ್, ಸುಮಾರು ದಿನ ನಡೆಯುವಂತಹ ಸಾಧ್ಯತೆಗಳಿದೆ, ಅಥವಾ ಒಂದಕ್ಕಿಂತ ಹೆಚ್ಚು ದಿನ ನಡೆಯುವಂತಹ ಸಾಧ್ಯತೆ ಇದೆ. ಅದಕ್ಕೆ ಒಂದು ಪೂರಕವಾಗಿ ಅವ್ರ ಕೈಗಳಲ್ಲಿದ್ದಂತಹ ಟಾರ್ಚು, ಅವ್ರ ಕೈಯಲ್ಲಿದ್ದಂತಹ ಎಕ್ವಿಪ್ಮೆಂಟ್ಸು, ಪರಿಕರಗಳು ಅದನ್ನ ಸೂಚಿಸ್ತಾ ಇತ್ತು. ಮಧ್ಯಾಹ್ನ 2:30 ಹೋದವರು ಸಂಜೆ 8 ಗಂಟೆ ಆಗ್ತಿದೆ, ಇನ್ನೂ ಸಹ ಹೊರಗಡೆ ಬಂದಂತಹ ಸುದ್ದಿ ಬಂದಿಲ್ಲ. ಸೊ ಏನ್ ನಡೀತಾ ಇದೆ ಬಂಗ್ಲೆಗುಡ್ಡೆಯಲ್ಲಿ, ಧರ್ಮಸ್ಥಳದ SIT ಏನೇನು ಆಗ್ತಿದೆ, ಹೊಸ ಬೆಳವಣಿಗೆ ಏನು, ಯಾಕೆ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಕಳೆದ ವರ್ಷ ಜುಲೈನಿಂದ ಚಿನ್ನಯ್ಯ ಅನ್ನುವಂತಹ ಒಬ್ಬ ಮುಸುಗುಧಾರಿ ವ್ಯಕ್ತಿ ಆರಂಭದಲ್ಲಿ ಬಂದು, ನಾನು ಇಲ್ಲಿ ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿದ್ದೀನಿ, ಅದರಲ್ಲಿ ಸಣ್ಣ ಹೆಣ್ಣು ಮಕ್ಕಳು ಸಹ ಸೇರಿದರೆ, ಸ್ಕೂಲ್ ಯೂನಿಫಾರ್ಮ್, ಸ್ಕೂಲ್ ಬ್ಯಾಗ್ ಸಮೇತ ಬಂದಂತಹ ಹೆಣಗಳನ್ನು ಸಹ ಹೂತಿದ್ದೀನಿ, ನೂರಾರು ಸಂಖ್ಯೆಯಲ್ಲಿ ಹೂತಿದ್ದೀನಿ ಅಂತೆಲ್ಲ ಹೇಳಿದಾಗ, ಅದೇ ಸಂದರ್ಭದಲ್ಲಿ ಒಂದು 15 ದಿನ ಬಿಟ್ಟು, ಜುಲೈ 19 ಅನ್ಸುತ್ತೆ ಕಳೆದ ವರ್ಷ, ಒಂದು SIT ಈ ರಾಜ್ಯ ಸರ್ಕಾರ ನೇಮಿಸ್ತು. SIT ನೇಮಕಗೊಂಡ ನಂತರ ತನಿಖೆ ಆರಂಭ ಆಯಿತು. ಅದು ಆರಂಭದಲ್ಲಿ ಮುಸುಕುಧಾರಿ ವ್ಯಕ್ತಿ ತೋರಿಸಿದ ಜಾಗಗಳಲ್ಲಿ ಹೆಚ್ಚು ಏನು ಸಿಗ್ಲಿಲ್ಲ, ಒಂದೆರಡು ಕಡೆ ಮಾತ್ರ ಸಿಕ್ತು. ಆದರೆ ಆ ನಂತರ ಅವನನ್ನೇ ಬಂಧಿಸಬೇಕಾಯಿತು. ಯಾಕಂದ್ರೆ ಅವನು ಹೇಳಿದ ಹೇಳಿಕೆಯಿಂದ ಹಿಂದೆ ಹೋದ, ಮುಂದೆ ಹೋದ, ಹಾಗೆ ಹೀಗೆ ಏನೇನೋ ಆಯಿತು. ಬಟ್ ದಿಢೀರಂತ ಬಂಗ್ಲೆಗುಡ್ಡೆ ಅನ್ನುವಂತಹ ಜಾಗದಲ್ಲಿ ಶೋಧ ಕಾರ್ಯವನ್ನು ಕೈಗೊಂಡಾಗ ಅಸ್ಥಿಪಂಜರಗಳು, ಮೂಳೆಗಳು ಲೆಕ್ಕವಿಲ್ಲದ ಲೆಕ್ಕದಲ್ಲಿ ಸಿಕ್ತು. ಸುಮಾರು 7-8 ಅಸ್ಥಿಪಂಜರಗಳು, ಸಾವಿರಾರು ಮೂಳೆಗಳು ಸಿಕ್ಕಿದಾವೆ ಅನ್ನುವಂಥದ್ದು ಈಗ ಬಂದಿರುವಂತಹ ಮಾಹಿತಿ. ಮತ್ತು ಎಲ್ಲವನ್ನು ಸಹ ವಿಧಿವಿಜ್ಞಾನದ ಪ್ರಯೋಗಾಲಯಗಳಿಗೆ ಕಳಿಸಲಾಗಿದೆ. ಅಲ್ಲಿಂದ ವರದಿ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ, ಇನ್ನೂ ಬಂದಿಲ್ಲ ಅಂತ. ಇದರ ನಡುವೆ ಕಳೆದ ಡಿಸೆಂಬರ್ನಲ್ಲಿ ಕೋರ್ಟಿಗೆ ಸುಮಾರು 3,900 ಪುಟ ಅನ್ಸುತ್ತೆ, ಅಷ್ಟು ದೊಡ್ಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಯಿತು. ಸರ್ಕಾರಕ್ಕೆ ಒಂದು ಇಂಟರಿಮ್ ರಿಪೋರ್ಟ್, ಮಧ್ಯಂತರ ವರದಿಯನ್ನು ಸಲ್ಲಿಸಲಾಯಿತು SIT ಕಡೆಯಿಂದ. ಅದನ್ನು ಸರ್ಕಾರ ಬಹಿರಂಗಗೊಳಿಸಿಲ್ಲ. ಅದಾದ ಮೇಲೆ ಸುಮಾರು 4-5 ತಿಂಗಳಿಂದ ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ SIT ವಿಚಾರವಾಗಿ ಅನ್ನೋದು ಸೈಲೆಂಟ್ ಆಗಿತ್ತು. ಇದರ ನಡುವೆ ಸೌಜನ್ಯ ಪರ ಹೋರಾಟಗಾರರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡೀಪಾರು ಮಾಡುವಂತಹ ಸತತ ಪ್ರಯತ್ನಗಳು, ಅವರ ವಿರುದ್ಧವೇ ಕೇಸ್ ಮಾಡುವಂತಹ ಪ್ರಯತ್ನಗಳು, ಏನೇನೋ ಬೆಳವಣಿಗೆಗಳು ಆಯ್ತು. ಅದೆಲ್ಲ ನಿಮಗೆ ಫಾಲೋ ಅಪ್ ಮಾಡಿದ್ದೀನಿ ಪ್ರತಿ ಸಲನು. ಸೊ ಈಗ ಆಗ್ತಿರುವಂತಹ ಹೊಸ ಬೆಳವಣಿಗೆ ಏನು ಅಂದ್ರೆ, ಬಂಗ್ಲೆಗುಡ್ಡೆಗೆ ಮತ್ತೆ SIT ಎಂಟ್ರಿ ಕೊಟ್ಟಿದೆ. ಈ ಬಾರಿ ಯಾಕೆ ಕೊಟ್ಟಿದೆ ಅಂತ ಇಲ್ಲಿವರೆಗೆ ಬಂದಿರೋ ಮಾಹಿತಿ ಏನು ಅಂದ್ರೆ, ಬಂಗ್ಲೆಗುಡ್ಡೆಯಲ್ಲಿ ಇಷ್ಟೆಲ್ಲಾ ಇದೆ ಅಂತ ಹೇಳಿದ್ದು ವಿಠಲ್ ಗೌಡ ಮತ್ತು ಜಯಂತು ಇಂಥವರೆಲ್ಲ ಸೇರ್ಕೊಂಡು ಹೇಳಿದ್ರು. ಅದಾದ ನಂತರ ಚಿನ್ನಯ್ಯನನ್ನ ಕೆದಕದಾಗ, ಆತ ಆರಂಭದಲ್ಲಿ ಕೇಸ್ ಕೊಡೋದಕ್ಕೆ ಬಂದಾಗ ಒಂದು ಬುರುಡೆ ತಗೊಂಡು ಬಂದಿದ್ನಲ್ಲ, ಆ ಬುರುಡೆ ಎಲ್ಲಿ ಸಿಕ್ತು ನಿನಗೆ ಅಂತ ಕೇಳಾಯ್ತು. ಸೊ ಆ ಬುರುಡೆ ಸಿಕ್ಕಿದ ಜಾಗವನ್ನ ಬಂಗ್ಲೆಗುಡ್ಡೆ ಅಂತ ಹೇಳ್ದ ಈತ. ಬಂಗ್ಲೆಗುಡ್ಡೆಯಲ್ಲಿ ಎಲ್ಲಿ ಸಿಕ್ತು ಅಂದ್ರೆ, ನಾನೇನು ಒಳಗಡೆ ತೋಡ್ಲಿಲ್ಲ, ಮೇಲ್ಮೇಲೆ ಸಿಕ್ತು ಅಂತ ಹೇಳ್ದ. ಆ ನಂತರ ವಿಠಲ್ ಗೌಡ ಕೊಟ್ಟಿದ್ದು ಅಂತ ಹೇಳ್ದ. ವಿಠಲ್ ಗೌಡ್ರನ್ನ ಕರೆದು ವಿಚಾರಣೆ ನಡೆಸಿದಾಗ, ಹೌದು ನಾನೇ ಕೊಟ್ಟಿದ್ದು, ಆತನ ಆರೋಪಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತಂದ್ರೆ ಒಂದು ಸಾಕ್ಷಿಯಾಗಿ ಒಂದು ತಲೆಬುರುಡೆ ಬೇಕು ಅನ್ನಿಸ್ತು, ನಾನೇ ಕೊಟ್ಟು ಕಳಿಸ್ದೆ. ಬಂಗ್ಲೆಗುಡ್ಡೆಯಿಂದನೇ ತಂದಿದ್ದು, ಅದನ್ನ ಮೇಲ್ಮೇಲೇನೆ ಇತ್ತು, ನಾವೇನು ತೋಡ್ಲಿಲ್ಲ, ಎಲ್ಲೂ ಮೇಲೇನೆ ಒಂದು ಬುರುಡೆ ಇತ್ತು, ಅದನ್ನ ತಗೊಂಡು ಬಂದು ಕೊಟ್ಟೆ ಅಂತ. ಆ ಬುರುಡೆಯನ್ನ ಚಿನ್ನಯ್ಯನಿಗೆ ಕೊಡ್ತಿರುವಂತಹದ್ದು ಒಂದು ವಿಡಿಯೋ ಇತ್ತು. ವಿಠಲ್ ಗೌಡ ಚಿನ್ನಯ್ಯನಿಗೆ ವಿಡಿಯೋ ಕೊಡ್ತಾ ಇರುವಂತಹ ವಿಡಿಯೋ ಇತ್ತು ಅಂತ ಮಾಹಿತಿ. ಆ ವಿಡಿಯೋವನ್ನ ತೆಗೆದಂತಹ ವ್ಯಕ್ತಿ ಪ್ರದೀಪ್ ಕುಲಾಲ್ ಅನ್ನುವಂತಹ ವ್ಯಕ್ತಿ ಅಂತ. ಆ ವ್ಯಕ್ತಿಯನ್ನ ಕರ್ಕೊಂಡು ಇವತ್ತು SIT ಟೀಮು ಬಂಗ್ಲೆಗುಡ್ಡೆಗೆ ಹೋಗಿದೆ. ಆ ವ್ಯಕ್ತಿಯನ್ನ, ಪ್ರದೀಪ್ ಕುಲಾಲ್ ಅನ್ನುವಂತಹ ವ್ಯಕ್ತಿಯನ್ನ ಕರ್ಕೊಂಡು SIT ತಂಡ ಬಂಗ್ಲೆಗುಡ್ಡೆಗೆ ಹೋಗಿದೆ.
ಬಂಗ್ಲೆಗುಡ್ಡೆಗೆ ಹೋಗಬೇಕಾದ್ರೆ ಸ್ಥಳೀಯರು ನೋಡಿರುವಂಥವ್ರು ಕೊಡ್ತಿರುವಂತಹ ಮಾಹಿತಿ ಏನು ಅಂದ್ರೆ, ಅವ್ರ ಕೈಯಲ್ಲಿ ದೊಡ್ಡ ದೊಡ್ಡ ಟಾರ್ಚ್ಗಳಿತ್ತು, ಒಂದಷ್ಟು ಪರಿಕರಗಳಿತ್ತು, ವಿಧಿವಿಜ್ಞಾನದ ಸ್ಪೆಷಲಿಸ್ಟ್ಗಳಿದ್ರು. ಆ ಎಲ್ಲ ಇಡೀ ತಂಡ ಮಧ್ಯಾಹ್ನ 2:30 ಗಂಟೆಗೆ ಬಂಗ್ಲೆಗುಡ್ಡೆಗೆ ಎಂಟ್ರಿ ಕೊಟ್ಟಿದೆ ಅಂತ. ಸಂಜೆ 7-8 ಆದರೂ ಸಹ ಹೊರಗಡೆ ಬಂದಿಲ್ಲ ಅಂತ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಏನೋ ನಡೀತಿದೆ. ಅವ್ರ ಕೈಯಲ್ಲಿ ಟಾರ್ಚ್ ಇದೆ, ಅದು ಇದೆ ಅಂದ್ರೆ ತುಂಬಾ ತಡ ಆಗುತ್ತೆ, ರಾತ್ರಿ ಆಗಬಹುದು, ಇಡೀ ರಾತ್ರಿ ಆಗಬಹುದು, 1-2 ದಿನ ಆಗಬಹುದು. ಆ ರೀತಿಯಾದಂತಹ ಸೂಚನೆಗಳು ಅವರ ಕೈಯಲ್ಲಿದ್ದಂತಹ ಪರಿಕರಗಳು, ಅವರ ತಯಾರಿ, ಅವರು ಹೊತ್ಕೊಂಡು ಹೋಗ್ತಿದ್ದಂತಹ ಲಗೇಜ್ ಇಂದ ಸ್ಪಷ್ಟ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಈಗ ಬರ್ತಿರುವಂತಹ ಪ್ರಶ್ನೆ ಏನು ಅಂದ್ರೆ, ಯಾಕೆ ಮತ್ತೆ ಬಂಗ್ಲೆಗುಡ್ಡೆ? ಆಲ್ರೆಡಿ ಬಂಗ್ಲೆಗುಡ್ಡೆಯಲ್ಲಿ ತೋಡಿದ್ದಾಯ್ತು, ಒಂದು 1000ಕ್ಕಿಂತ ಹೆಚ್ಚು ಮೂಳೆಗಳು ಸಿಕ್ಕಿದಾವೆ, 7-8 ಅಸ್ಥಿ ಪಂಜರಗಳು ಅಥವಾ ಬುರುಡೆಗಳು ಸಿಕ್ಕಿದಾವೆ ಅನ್ನೋ ಮಾಹಿತಿ ನಮಗಿದೆ ಇಲ್ಲಿಯವರೆಗೆ. ಅಷ್ಟೆಲ್ಲ ಆಗಿ ನಿಲ್ಲಿಸಿದ ನಂತರ, ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಈಗ ಯಾಕೆ ಹೋಗಿದ್ದಾರೆ ಅಂತ. ಸೊ ಈಗ ಯಾಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಬಂದಿರುವಂತಹ ಮಾಹಿತಿ ಅಥವಾ ಮೂಲಗಳಿಂದ ತಿಳಿದು ಬರ್ತಿರುವುದೇನು ಅಂದ್ರೆ, ಅಷ್ಟೊಂದು ಮೂಳೆಗಳು ಅಲ್ಲಿಗೆ ಯಾಕೆ ಬಂದವು, ಹೇಗೆ ಬಂದವು, ಯಾಕೆ ಬಂದವು ಫಸ್ಟ್ ಆಫ್ ಆಲ್ ಅನ್ನುವಂಥದ್ದು ದೊಡ್ಡ ಅನುಮಾನ. ಅದಕ್ಕೆ ಉತ್ತರ ಇಲ್ಲಿಯವರೆಗೆ SITಗೂ ಸಿಕ್ಕಿಲ್ವಂತೆ. ಆ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಹೋಗ್ತಿದ್ದಾರೆ ಅನ್ನೋದು. ಇದು ಹೆಣಗಳನ್ನ ಹೂತೋದಕ್ಕೆ ಅಂತಿದ್ದಂಥ ಮೊದಲಿನಿಂದ ಬಳಸ್ತಾ ಇದ್ದಂಥ ಒಂದು ಜಾಗನ ಯಾರೇ ಸತ್ರು ತಂದು ಅಲ್ಲಿ ಸುರಿತಿದ್ರ. ಅದರ ಜೊತೆಗೆ ಅದನ್ನೇ ಬಳಸ್ಕೊಂಡು ಅಕ್ರಮ ಚಟುವಟಿಕೆಗಳಿಂದ ಯಾರನ್ನೋ ಕೊಲೆ ಮಾಡಿ, ರೇಪ್ ಮಾಡಿ, ಇನ್ನೇನೋ ಮಾಡಿ ಆ ಹೆಣಗಳನ್ನು ತಂದು ಇಲ್ಲಿ ಸುರಿತಿದ್ರ. ಇನ್ನೂ ಏನಾದರೂ ಅಲ್ಲಿ ಮೂಳೆಗಳಿದಾವ? ಸೊ ಅದರ ಮೂಲ ಏನು, ಆಕ್ಚುಲಿ ಅದೇ ಜಾಗದಲ್ಲಿ ಯಾಕೆ ಅಷ್ಟೊಂದು ಮೂಳೆಗಳಿದಾವೆ, ಅಷ್ಟೊಂದು ಬುರುಡೆಗಳು ಸಿಕ್ತಿದಾವೆ ಅನ್ನೋದ್ರ ಬಗ್ಗೆ SITಗೆ ಕ್ಲಾರಿಟಿ ಬೇಕಾಗಿದೆ ಅಂತೆ. ಆ ಕ್ಲಾರಿಟಿಗಾಗಿ ಅಲ್ಲಿ ಮತ್ತೆ ಶೋಧ ಕಾರ್ಯವನ್ನ ನಡೆಸುವ ಸೂಚನೆಗಳನ್ನ ಕೊಡಲಾಗ್ತಿದೆ ಅನ್ನುವಂಥದ್ದು ಈಗ ಬಂದಿರುವಂತಹ ಮಾಹಿತಿ. ಬಟ್ SIT ಇಲ್ಲಿಯವರೆಗೆ ಅದ್ರ ಬಗ್ಗೆ ಯಾವ ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ, ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಮತ್ತೆ ಪರಿಶೀಲನೆ ಮಾಡ್ತಿದ್ದೀವಿ ಅಂತಲೋ, ಮತ್ತೆ ತೋಡ್ತೀವಿ ಅಂತಲೋ, ಮತ್ತೆ ತನಿಖೆ ಮಾಡ್ತೀವಿ, ಏನು ಮಾಹಿತಿ ಕೊಟ್ಟಿಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಳ್ತಿದ್ದಾರೆ. ಆಸ್ ಯೂಶುವಲ್ ಮೂಲಗಳ ಪ್ರಕಾರ ಬರುವಂತಹ ಒಂದಷ್ಟು ಮಾಹಿತಿ ನಮ್ಮನ್ನು ತಲುಪುತ್ತೆ, ಅದನ್ನ ನಿಮಗೆ ತಲುಪಿಸ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಈ ಕೆಲಸ ಆಗ್ತಿದೆ. ಮಧ್ಯಾಹ್ನ 2:30ಗೆ ಇವತ್ತು ಬಂಗ್ಲೆಗುಡ್ಡೆಗೆ SIT ತಂಡ ವಿಧಿವಿಜ್ಞಾನದ ವಿಜ್ಞಾನಿಗಳೊಂದಿಗೆ ಅಥವಾ ಸಿಬ್ಬಂದಿಯೊಂದಿಗೆ ಒಳಗಡೆ ಹೋಗಿದೆ. ಸಂಜೆ ಆದರೂ ಸಹ ಹೊರಗಡೆ ಬಂದಿಲ್ಲ. ಬಂದ ಮೇಲೆ ಏನಾದರೂ ಹೇಳ್ತಾರಾ ಅಥವಾ ಅವ್ರ ಪಾಡಿಗೆ ಅವರು ತನಿಖೆ ನಡೆಸ್ಕೊಂಡು, ಅವ್ರ ಪರಿಶೀಲನೆ ನಡೆಸ್ಕೊಂಡು ಕೋರ್ಟ್ಗೆ ಸಲ್ಲಿಸಬೇಕಾದಂತಹ ವರದಿಗಳನ್ನ ಸಲ್ಲಿಸ್ತಾರ ಗೊತ್ತಿಲ್ಲ. ವಿ ಹ್ಯಾವ್ ಟು ಜಸ್ಟ್ ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ಇಂತಹದ್ದೇ ನಿಖರ ಸುದ್ದಿ, ಪ್ರಖರ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.